ಮತದಾರ ವಿಶೇಷ ಸಮಗ್ರ ಮತ ಪರಿಷ್ಕರಣೆ ಆರಂಭ ಆಗಿದೆ. ಆದರೆ SIR ನಡೆಸಿರುವಂಥದ್ದು ಚುನಾವಣೆ ಆಯೋಗನ ಇಲ್ಲ ಅದರಿಗಿನ ಕರ್ನಾಟಕದಲ್ಲಿದ್ದಂಥ ಸರ್ಕಾರ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದರೆ ರಾಜ್ಯದಲ್ಲಿ SIR ಕಳೆದ ಒಂದು ವಾರದಿಂದ ಹೇಗೆ ನಡೀತಿದೆ ಅನ್ನೋದ್ರಿಗಿನ ಇವತ್ತು ಸಂತೆಯಲ್ಲಿದ್ದಂಥ ಕುರಿಗಳು, ಮೇಕೆಗಳು, ದನಕರುಗಳನ್ನು ಸಂತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಕೂಡಾಕಿದರೆ ಯಾವ ರೀತಿಯಲ್ಲಿ ಮಧ್ಯಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಆ ರೀತಿ ಸರ್ಕಾರ ವ್ಯಾಪಾರವನ್ನು ಮಾಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಆ ಮಾರಾಟದಲ್ಲಿ ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು, ಹಸುಗಳಾಗಿರ್ಬೋದು ಸಾಮೂಹಿಕವಾಗಿ ಮಾರಾಟ ಆಗಬೇಕಲ್ಲ. ಈ ಸಾಮೂಹಿಕವಾಗಿ ಮಾರಾಟ ಆಗೋಬೇಕಾದ್ರಿಗಿನ ಅಲ್ಲಿ ಏನಾಗ್ತಾಯಿದೆ ಅಂದರೆ ಅಲ್ಲೊಂದು ಕೆಲವೊಂದು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಪ್ರಕ್ರಿಯೆಯಲ್ಲಿ ಸಾಮೂಹಿಕವಾಗಿ ಮಾರಾಟ ಮಾಡೋದ್ರ ಜೊತೆಯಲ್ಲಿ ಇವತ್ತು ಸರ್ಕಾರ ಬೇಜವಾಬ್ದಾರಿತನದಿಂದ ಇವತ್ತು ಎಲ್ಲ ರೀತಿಯಲ್ಲಿ ಸರ್ಕಾರ ತೊಂದರೆಗಳು ಮಾಡ್ತಾಯಿದೆ. ಜೊತೆಯಲ್ಲಿ ಈ ರೀತಿ ಬೇಜವಾಬ್ದಾರಿತನಗಳು ನಡೆಸೋಂಥ ಕೆಲಸ ಆಗ್ತಾಯಿದೆ. ಬಹುಶಃ SIR ಅನ್ನೋಂಥದ್ದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ. ಈ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಈ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕುಲಗೆಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟಂಥ ಕುರಿಗಳ ಥರ ಯಾವ ರೀತಿಯಲ್ಲಿ ತಲೆಯಲ್ಲಾಡಿಸ್ತಾವೋ ಕುರಿಗಳು, ಮಾಲೀಕರು ಹೇಳಿದಂತೆ ಕುರಿಗಳ ತಲೆಯಲ್ಲಾಡಿಸ್ತಾವೋ ಆ ರೀತಿಯಲ್ಲಿ ಇವತ್ತು ಕುರಿಗಳ ಎಲ್ಲ ಕೂಡ ಇವತ್ತು ತಲೆ ಅಲ್ಲಾಡಿಸೋಂಥ ಕೆಲಸ ಆಗ್ತಾಯಿದೆ. ಈ ಕುರಿಗಳು ಯಾರಂದ್ರೆ ಯಾರೂ ಅಲ್ಲ, ಇವತ್ತು ರಾಜ್ಯದಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು. ಇವತ್ತು ಈ ಕುರಿಗಳ ಥರ ತಲೆ ಅಲ್ಲಾಡಿಸಿರೋಂಥದ್ದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮಾತು ಕೇಳಿ, ಸರ್ಕಾರದ ಮಾತುಗಳು ಕೇಳಿ ಇವತ್ತು ಕುರಿಗಳ ಥರ ಇವತ್ತು ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು ಇವತ್ತು ಯಾರ್ಯಾರು ಇವತ್ತು ಮತ ಪರಿಷ್ಕರಣೆಗೆ ಇವತ್ತು SIRಗೆ ಹೋಗ್ತಿದ್ರೆ ಎಲ್ಲರೂ ಕೂಡ ಕುರಿಗಳು ತಲೆ ಅಲ್ಲಾಡಿಸೋಂಥ ಕೆಲಸ ಮಾಡ್ತಿದೆ. ಇವತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಎಲ್ಲ BLOಗಳು ಎಲ್ಲ BLOಗಳು ಇವತ್ತು ಹೋಗಿ ಇವತ್ತು ಫಾರಮ್ಗಳನ್ನು ಕೊಟ್ಟು ಏನೇನು ಫಾರ್ಮಾಲಿಟಿ ಮಾಡಬೇಕು ಅವೆಲ್ಲ ಕೂಡ ಫಾರ್ಮಾಲಿಟಿ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಭಾಳಷ್ಟು ಗೊಂದಲ ಮಾಡಿ ಕುಂತಾರೆ. ಒಂದು ವಾರದಿಂದ ಯಾರು ಕೂಡ ನೆಮ್ಮದಿಯಿಂದ ಯಾರು ಮತದಾರರು ಯಾರಿದ್ದಾರೋ ಅವರು ಪ್ರಾಮಾಣಿಕವಾದಂಥವ್ರು ಇವತ್ತು ಮತ ಪರಿಷ್ಕರಣೆ ಆಗ್ತಾಯಿದೆ, ಅದನ್ನು ಆಗಬೇಕು, ಓಟ್ ಹಾಕ್ಬೇಕನ್ನೋಂಥ ವಿಚಾರದಲ್ಲಿ ಏನು ನಡೀತಾ ಇದೆಯೋ ಅದರಲ್ಲಿ ಇವತ್ತು ದೊಡ್ಡ ಮೋಸ ಮಾಡೋಂಥ ಕೆಲಸ ಇವತ್ತು ಎಲ್ಲ BLO ಅಂದರೆ ಅದು ಸರ್ಕಾರಿ ಅಧಿಕಾರಿಗಳು ಮಾಡೋಂಥ ಕೆಲಸ ಮಾಡ್ತಿದೆ. ಅವರೆಲ್ಲರಿಗೂ ತಕ್ಷಣ ಬಂಧಿಸಬೇಕು. ಈ BLO ಯಾರು ಅಧಿಕಾರಿಗಳಿದ್ದಾರೋ ಅವರು ತಕ್ಷಣ ಎಲ್ಲಿ ಬೇಕಲ್ಲಿ ಬಂಧಿಸೋಂಥ ಕೆಲಸ ಆಗಬೇಕು. ಅವ್ರನ್ನ ಯಾರನ್ನೂ ಕೂಡ ಬಿಡಬಾರ್ದು. ಯಾಕಂದರೆ ಇವತ್ತು ಈ SIR ವಿಚಾರದಲ್ಲಿ ಏನು ಚುನಾವಣೆ ಆಯೋಗ ಏನು ಅವ್ರು ಹೇಳಿದೆನೋ ಅದೆಲ್ಲವನ್ನು ಕೂಡ ಗಾಳಿ ತೂರೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕೆಲವೊಂದು ವಿಚಾರಗಳನ್ನು ನಾನು ಮುಂದೆ ಕೇಳುವಂಥ ಕೆಲಸ ಮಾಡ್ತೀನಿ. ಇವತ್ತು BLOಗಳಿಗೆ ಅಧಿಕಾರಿಗಳಿಗೆ ಕೆಲವೊಂದು ಫಾರಮ್ಗಳು ಕೊಟ್ಟಾರ. ಹೆಂಗೆ ಫಾರಮ್ಗಳು ಕೊಟ್ಟಾರ? ಆ ಫಾರಮ್ಗಳು ಕೊಟ್ಟಂಥ ಟೈಮಲ್ಲಿ ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಸರ್ವೆ ಮಾಡಬೇಕು. ಸರ್ವೆ ಮಾಡಿದಂಥ ಟೈಮಲ್ಲಿ ಅಲ್ಲಿ ಯಾರು ಮಾಲೀಕರು ಯಾರಿದ್ದಾರೋ, ಮನೆ ಮಾಲೀಕರು ಯಾರಿದ್ದಾರೋ, ಅವ್ರ ಕುಟುಂಬಸ್ಥರು ಯಾರಿದ್ದಾರೋ ಅಲ್ಲೋಗಿ ಫಾರಮ್ಮನ್ನು ತುಂಬಿಕೊಂಡು ಬರಬೇಕು ಅನ್ನೋಂಥದ್ದು ಅದು ನಿಯಮ ಇರೋದು ಅಂಥದ್ದು. ಇವಾಗ ಏನು ಮಾಡ್ತಾಯಿದ್ರು ಇವರು ಎಲ್ಲರೂ ಕೂಡ ಕುಂತು ಎಲ್ಲಿ ಬೇಕಲ್ಲಿ ಶಾದಿ ಮಾಲ್ದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಕೂಡ ದರ್ಗಾದಲ್ಲಿ ಕುಂತಾರೆ, ಎಲ್ಲಿ ಬೇಕಲ್ಲಿ ಮಸೀದಲ್ಲಿ ಕುಂತ್ಕೊಂಡು ಎಲ್ಲಿ ಕೂಡ ಕಳ್ಳು ಅಂದರೆ ಯಾವ ರೀತಿಯಲ್ಲಿ ಅಧಿಕಾರಿಗಳು ಮಾಡ್ತಾಯಿದ್ರೆ ಎಲ್ಲಿ ಕುಂತಾರೆ ಅಲ್ಲಿಂದೇ ಅದೇ ಮನೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಗುಂಪಾಗಿ ಅವ್ರು ಕರೆಸ್ಕೊಳೋದು, ಅಲ್ಲೇ ಮತದಾರ ಪಟ್ಟಿಯನ್ನು ಅಲ್ಲೇ ತುಂಬುವಂಥ ಕೆಲಸ, ಫಾರಮ್ ತುಂಬುವಂಥ ಕೆಲಸ ಎಲ್ಲರೂ ಕೂಡ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಈ ರೀತಿ ಮಾಡೋಕ್ಕೆ ಏನು ಕಾನೂನಲ್ಲಿ ಅವಕಾಶ ಇದೆನಾ? ಕಾನೂನಲ್ಲಿ ಎಲ್ಲಿ ಅವಕಾಶ ಇಲ್ಲ. ಆದರೆ ಕೂಡ ಇವರೆಲ್ಲರೂ ಕೂಡ ಏನು ಮಾಡ್ತಾಯಿದ್ದೆ ಅಂದ್ರೆ ಈ ರೀತಿ ಮೋಸ ಮಾಡೋಂಥ ಕೆಲಸ ಇವತ್ತು BLO ಅಂದರೆ ಅಧಿಕಾರಿಗಳು ಇವತ್ತು ಮೋಸ ಮಾಡೋಂಥ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅರೆಸ್ಟ್ ಮಾಡಂತ ಹೇಳಿದ್ದೀನಿ. ಜೊತೆಲಿ ಅವ್ರ ಮೇಲೆ ಕ್ರಮ ಕೂಡ ಆಗೋಂಥ ಕೆಲಸ ಆಗಬೇಕನ್ನೋಂಥ ಮಾತನ್ನು ಕೂಡ ಹೇಳ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಆಗಿರುವಂಥ SIRನ್ನು ನಾನು ಗಟ್ಟಿಯಾಗಿ ಹೇಳ್ತೀನಿ. ಇಲ್ಲಿ ಒಂದು ವಾರದಿಂದ ನಡ್ತಿರುವಂಥ SIR ಏನು ನಡೀತಾ ಇದೆಯೋ SIR ವಿಚಾರದಲ್ಲಿ ಏನು ಇವತ್ತು BLOಗಳು ಏನು ಇವತ್ತು ಈ ರೀತಿ ನಡ್ಕೊಂಡಿದ್ದಾರೋ, ಯಾವ ರೀತಿಯಲ್ಲಿ ಮೋಸ ಮಾಡ್ತಾಯಿದ್ದಾರೋ ಇವತ್ತು ಭಾಳಷ್ಟು ವೀಡಿಯೋಗಳಿದ್ದಾವೆ, ಇಲ್ಲ ಅನ್ನೋಕ್ಕಲ್ಲ. ಎಲ್ಲೆಲ್ಲಿ ಕುಂತಾರ, ಏನೇನು ಮಾಡಿದ್ದಾರೆ ಎಲ್ಲ ವೀಡಿಯೋಗಳು ಇದ್ದಾವೆ. ಅದಕ್ಕೋಸ್ಕರವಾಗಿ ಇವತ್ತು ನಡೆದಂಥ SIR ವಿಚಾರದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥ SIR ವಿಚಾರದಲ್ಲಿ ಏನು ಈ BLOಗಳು ಏನು ನಡ್ಕೊತಾ ಇದ್ದಾರೋ ತಕ್ಷಣ ಇದನ್ನು ರದ್ದು ಮಾಡಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ ನಾನು.